ವತಿಯಿಂದ ಇವತ್ತು ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೋರಾಟ ಅನ್ನೋದಕ್ಕೆ ತುಂಬಾ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು ಕಾರ್ಯಕ್ರಮ ಏನ್ ಸರ್, ಇದು ತಹಸೀಲ್ ಆಫೀಸ್ ಹತ್ರ ತಹಸೀಲ್ದಾರ್ ನಮಗೆ ಅರ್ಜಿ ಸಲ್ಲಿಸುವ ಮೂಲಕ ಸಂಪೂರ್ಣವಾಗಿ ಹೇಳಿ ಸರ್. ನಮ್ಮ ದೇಶದಲ್ಲಿ ಗೋಮಾತೆಗೆ ಬಹಳ ವಿಶಿಷ್ಟವಾದಂತಹ ಸ್ಥಾನವನ್ನು ಶಾಸ್ತ್ರಗಳು ಮತ್ತು ನಮ್ಮ ಸಂಸಾರವು ಎಲ್ಲವೂ ಸಹ ಅದ್ಭುತವಾದ ಸ್ಥಾನವನ್ನು ಗೋಮಾತೆಗೆ ಕೊಟ್ಟಿದೆ. ಗೋಮಾತೆಯಿಂದ ನಮಗೆ ಎಷ್ಟಾಗಿದೆ ಅಂದರೆ, ಎಷ್ಟು ನಮಗೆ ಅದು ಸೇವೆ ಮಾಡೋದು ಅಂದರೆ, ಅದು ನಮ್ಮ ಮಕ್ಕಳಿಗೆ ತಾಯಿ ಹಾಲು 1 ವರ್ಷ 2 ವರ್ಷ 3 ವರ್ಷದೂ ನಾವು ತಾಯಿ ಹಾಲು ಕೊಡ್ತೀವಿ. ತದನಂತರ ಅಕಸ್ಮಾತ್ ತಾಯಿ ಹಾಲು ಇಲ್ಲದೇ ಇದ್ದರೂ ಸಹ ನಾವು ಗೋವಿನ ಹಾಲನ್ನು ನಾವು ಮಕ್ಕಳಿಗೆ ಉಣಬಡಿಸ್ತೀವಿ. ಈಗ ಗೋಮಾತೆಯ ಒಂದು ಹಾಲು ನಮಗೆ ಜೀವನ ಪರ್ಯಂತರವೂ ಸಹ ನಾವು ಆ ಗೋಮಾತೆಯ ಹಾಲನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ನಾವು ಕಡೆಗಣಿಸಿದರೆ ಆ ಧರ್ಮವೇ ಅಥೋ ಹಂತೆ ಎಲ್ಲವನ್ನೂ ನಾಶ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಏಕೈಕ ಸನಾತನ ಧರ್ಮ ಅಂತ ನಾವು ಕಂಠಾಘೋಷವಾಗಿ ಹೇಳ್ಬೋದು. ಆದ್ದರಿಂದ ಈ ಧರ್ಮೋ ರಕ್ಷತೆ ರಕ್ಷಿತಾಹ, ಈ ಧರ್ಮ ಯಾರನ್ನು ರಕ್ಷಣೆ ಮಾಡುತ್ತೋ ಅವರು ಮಾತ್ರನೇ ರಕ್ಷಿತರು ಅಂತ ಹೇಳ್ಬಿಟ್ಟು ಆ ಒಂದು ಸ್ತೋತ್ರದ ಅರ್ಥ ಇದು ಧರ್ಮರಾಯ ಮಹಾಭಾರತದಲ್ಲಿ ಹೇಳ್ತಕ್ಕಂಥ ಇದು ಅದ್ಭುತವಾದಂಥ ಒಂದು ಸ್ತೋತ್ರ. ಇಂತಹ ಒಂದು ಮಹಾಭಾರತದ ಒಂದು ಕಥಾನ್ಮುಖಾನವಾಗಿ ನಾವು ಯಾವ ರೀತಿ ಧರ್ಮವಾಗಿ ನಡಿಬೇಕು, ಗೋಮಾತೆಯಿಂದ ಸಾಧು ಪ್ರಾಣಿ, ಆ ಸಾಧು ಪ್ರಾಣಿಯಿಂದ ನಾವೇನೇನು ಫಲ ಪಡ್ಕೊಡ್ತಾ ಇದ್ದೀವಿ ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ. ರೈತರ ಬೆನ್ನೆಲುಬಿದು ಮತ್ತು ಇಡೀ ಪ್ರಜೆಗಳಿಗೆ ಒಂದು ಪ್ರಾಣವನ್ನು ಕೊಡ್ತಕ್ಕಂತಹ ಗೋಮಾತೆ ಇದು ಕೇವಲ ರಾಷ್ಟ್ರಮಾತೆ ಅಂತಕ್ಕಂಥಲ್ಲ, ವಿಶ್ವಮಾತೆ ಅಂತ ಇದನ್ನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆ ಈ ಭೂಮಿಯಲ್ಲಿ ಯಾರಿದ್ದಾರೋ ಅಂಥವರೆಲ್ಲರ ಒಂದು ಕರ್ತವ್ಯ ಆಗಿದೆ. ಆದ್ದರಿಂದ ಗೋಹತ್ಯೆ ನಿಷೇಧ ಆಗಬೇಕು. ಗೋ ಮಾತೆಗೆ ಒಂದು ಅದ್ಭುತವಾದ ಸಾಧ್ಯವನ್ನು ನಾವು ಈ ವಿಶ್ವಾದ್ಯಂತವನ್ನು ಪ್ರಜೆಗಳು ಕೊಡಬೇಕು ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಇವತ್ತು ನಾವು ಈ ಅಭಿಯಾನದ ಮುಖಾಂತರ ತಹಶೀಲ್ದಾರ್ ಅವರಿಗೆ ಪ್ರಾರ್ಥನಾ ಪತ್ರವನ್ನು ನಮ್ಮ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಹ ತಲುಪಿಸುವಂತಹ ಕೆಲಸವನ್ನು ನಾವು ಈಗ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಇದಕ್ಕೆಲ್ಲರೂ ಸಹ ಈ ಹೋರಾಟಕ್ಕೆ, ಈ ಒಂದು ಅಭಿಯಾನಕ್ಕೆ ಎಲ್ಲ ಪ್ರಜೆಗಳು ಸಹ ಒಕ್ಕೂರಲಿಂದ ಇದು ಗೋಮಾತಾ ಕಿ ಜೈ, ಗೋಮಾತೆ ನಮಗೆ ವಿಶ್ವಮಾತೆ ಆಗಬೇಕು, ಮತ್ತು ಗೋಮಾತೆಯ ರಕ್ಷಣೆ ಆಗಬೇಕು, ಗೋ ಹತ್ಯೆ ನಿಷೇಧ ಆಗಲೇಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ಹರೇ ಕೃಷ್ಣ. ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಲ್ಲಲಿ ನಿಲ್ಲಲಿ ಗೋ ಹತ್ಯೆ, ನಿಲ್ಲಲಿ 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 ಗೋ ಹತ್ಯೆ, ನಿಲ್ಲಲಿ 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 ಗೋ ಹತ್ಯೆ, ನಿಲ್ಲಲಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. ಗೋ ಹತ್ಯೆ ನಿಲ್ಲಿಸಿ, ಗೋ ಹತ್ಯೆ ನಿಲ್ಲಿಸಿ. ಗೋ ಹತ್ಯೆ ನಿಲ್ಲಿಸಿ. ರಾಷ್ಟ್ರೀಯ ಪ್ರಾಣಿ ಗೋನ, ರಾಷ್ಟ್ರೀಯ ಪ್ರಾಣಿ ಗೋನ, ರಾಷ್ಟ್ರೀಯ ಪ್ರಾಣಿ ಗೋವನ್ನ ಸಮಸ್ತ ನಾಡಿನ ಜನತೆಯಿಂದ ಸಮಸ್ತ ನಾಡಿನ ಸಹಾಯದೊಂದಿಗೆ ರಾಷ್ಟ್ರೀಯ ಪ್ರಾಣಿ ಹಸುವನ್ನು ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ನಮ್ಮ ತಾಲೂಕು ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಂಡಂತಹ ಪತ್ರ ಏನಂದ್ರೆ, ರಾಜ್ಯ ವ್ಯಾಪ್ತಿ ಗೋರಕ್ಷಣೆ ಮತ್ತು ಗೋವಂಶ ಸಂರಕ್ಷಣಾ ಅಭಿಯಾನ ಅಡಿಯಲ್ಲಿ ರಾಷ್ಟ್ರಪತಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ರಾಜ್ಯಪಾಲರಿಗೆ ಹಸ್ತಾಂತರದ ಬಗ್ಗೆ ಮಾನ್ಯರೇ, ಭಾರತೀಯ ಸಂಸ್ಕೃತಿ, ಆರ್ಥಿಕತೆ, ಮಾನವ ಆರೋಗ್ಯ, ವಿಷಮುಕ್ತ ಕೃಷಿ ಮತ್ತು ಪರಿಸರದಲ್ಲಿ ಹಸುವಿನ ಸ್ಥಾನವು ಅತ್ಯಂತ ಮಹತ್ವದಾಗಿದೆ ಎಂಬುದು ವಿನಮ್ರದ ವಿನಂತಿಯಾಗಿದೆ. ಶತಮಾನಗಳಿಂದಲೂ ಗೋವಂಶವು ಪಾರಂಪರ್ಯ ಜೀವನಾಡಿಯಾಗಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವುಗಳ ಸರಿಯಾದ ಸಂರಕ್ಷಣೆ ಮತ್ತು ಉತ್ತೇಜನದ ಕೊರತೆಯಿಂದಾಗಿ ಗೋವಂಶದ ಸ್ಥಿತಿ ಶೋಚನೀಯವಾಗಿದೆ. ಭಾರತ ಭೂಮಿಯಲ್ಲಿ ಎಲ್ಲಾ ಗೋಗಳು ಆರೋಗ್ಯಕರವಾಗಿ, ಸಂತೋಷವಾಗಿ, ಗೌರವಿತವಾಗಿ ಮತ್ತು ಸುರಕ್ಷಿತವಾಗಿರಲು
ಸರ್ಕಾರಿ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಕಾಂಕ್ರೀಟ್ ಪ್ರಯತ್ನಗಳ ಅಗತ್ಯವಿದೆ. ಗೋ ಸಂವಹನ ಆಹ್ವಾನ ಅಭಿಯಾನದ ಅಡಿಯಲ್ಲಿ ತಹಸೀಲ್, ಬ್ಲಾಕ್, ಉಪವಿಭಾಗದ ಜಾಗೃತ ನಾಗರಿಕರಾದ ನಾವೆಲ್ಲರೂ ಈ ಪ್ರದೇಶದ ನಿವಾಸಿಗಳು ಸಹಿ ಮಾಡಿ ಗೋಮಾತೆ ರಕ್ಷಣೆ, ಸೇವೆ ಮತ್ತು ಸಂರಕ್ಷಣೆಗಾಗಿರುವಂತಹ ಪತ್ರವನ್ನು ಗೌರವಾನ್ವಿತ ರಾಷ್ಟ್ರಪತಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ರಾಜ್ಯಪಾಲರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮೂಲಕ ಸೂಕ್ತ ಮಾಧ್ಯಮ ಮೂಲಕ ಕಳಿಸಲು ಬಯಸುತ್ತೇವೆ. ಆದ್ದರಿಂದ ನಮ್ಮ ಈ ಪ್ರಾರ್ಥನಾ ಪತ್ರಗಳನ್ನು ಮತ್ತು ಈ ಅಭಿಯಾನದ ಭಾವನೆಗಳನ್ನು ಗೌರವಾನ್ವಿತ ರಾಷ್ಟ್ರಪತಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ರಾಜ್ಯಪಾಲರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೂಕ್ತ ಮಾಧ್ಯಮದ ಮೂಲಕ ಸಲ್ಲಿಸಬೇಕೆಂದು ನಿಮಗೆ ವಿನಮ್ರದ ಪ್ರಾರ್ಥನೆಯಾಗಿದೆ. ಹರೇ ಕೃಷ್ಣ. ಭಾರತ್ ಮಾತಾ ಕಿ ಎಲ್ಲ ಹಾಗೆ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ.